ಸೊ ನಾನು ಹಠಾತ್ ಅಂತ ನೀವು ಇರೋದು ನೋಡಿ ನಾನು ಓಡ್ ಬಂದೆ. ನಾನು ಇವತ್ತು ಕೆಲವು ಬ್ರೋಕರ್ಗಳು ತಲೆ ಹಿಡುಕರು ಅಂತ ಹೇಳ್ಬೋದು, ತಲೆ ಹಿಡುಕರಿಂದ ಈ ಕೆಲಸ ಆಗಿದೆ. ನಾನು ಆಗಿಲ್ಲ ಅಂತ ಹೇಳಿ ಈ ಕೂಡಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಫೋನ್ ಮಾಡಿ FIR ದಾಖಲೆ ಮಾಡ್ತಾ ಇದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡ್ತಾ ಇದ್ದೀನಿ. ಆ ತಲೆ ಹಿಡುಕನ್ನ ಕರ್ಕೊಂಡ್ಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಈಗ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು DD ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನಾನು ಲೆಟರ್ ಕಳಿಸ್ತಾ ಇದ್ದೀನಿ, ಶಿಫಾರಸ್ ಮಾಡ್ತಾ ಇದ್ದೀನಿ. ಇದನ್ನ ವಜಾ ಮಾಡಿ ಈ ರಿಜಿಸ್ಟರ್ ವಜಾ ಮಾಡಿ ಕಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಆನ್ಲೈನ್ ಪದ್ಧತಿ ಆಗಿದ್ರಿಂದ ಸಬರೀಶ್ ಅವರು ಇದರಲ್ಲಿ ಯಾಮಾರಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿದ್ದಾರೆ. ಇಲ್ಲಿ ಯಾಮಾರಿರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಯಥೇಚ್ಛವಾಗಿ ನನ್ನ ತಾಲೂಕಲ್ಲಿ ಇದಾಗೋದ್ರಿಂದ ದಯವಿಟ್ಟು ಇದಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡೋಕ್ಕಿಂತ ಮುಂಚೆ, ಮಣ್ಣು ತಿನ್ನಕ್ಕಿಂತ ಮುಂಚೆ ನೋಡಿ ತಿನ್ನಿ. ಯಾಕಂದ್ರೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ಬರೀ ದಲಿತರೇ ಅಲ್ಲ, ಸಾಕಷ್ಟು ಜನ ಮೋಸ ಹೋಗ್ತಾವ್ರೆ. ಸಬರೀಶಿಂದ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಇದ್ರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ, ಯಾರು ಈ ಪೋಟಂಡಿ ಕೆಲಸ ಮಾಡಿದ್ದಾನೆ, ಯಾರು ಈ ತಲೆ ಹಿಡ್ಕ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗೋ ತನಕ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾತಾಡಿದ್ದೀನಿ. ಅವ್ನಿಗೆ FIR ದಾಖಲೆ ಮಾಡಕ್ಕೆ ಹೇಳಿದ್ದೀನಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ದಯವಿಟ್ಟು ಈ ಮೆಮೊರಾಂಡಮ್ನ ನಾನು ಇಮಿಡಿಯೇಟ್ ಆಗಿ ನಾನು ಇಡೀ ಕಳಿಸ್ಬಿಟ್ಟು ಇದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ಕೊಂತೀನಿ. ಅದಲ್ಲ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗದಂಗೆ ನಾನು ಅದನ್ನ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ದಯವಿಟ್ಟು ನಾನು ಹೊತ್ಕೊಂತೀನಿ. ಓಕೆ ಸರ್, ನಾನು ಅದನ್ನ ಕ್ಯಾನ್ಸಲ್ ಮಾಡಿದೀನಿ ಸರ್. ಬೇರೆ ಈಗ ನಾನು ಸಪೋಸ್ ಎಕ್ಸಾಂಪಲ್ ಇದೇನು ಸಬ್ರಿಷನ್ ಮಾಡ್ತಾ ಕರ್ನಾಟಕದ ಎಲ್ಲೋದ್ರು ಮಾಡ್ಕೊಬೋದು, ಆನ್ಲೈನ್ ಎಲ್ಲೋದ್ರು ಮಾಡ್ಕೊಬೋದು. ಈ ಕೆಟ್ಟ ಪದ್ಧತಿನ ದಯವಿಟ್ಟು ತೆಗಿಬೇಕು. ಇಲ್ಲಿ ನಮ್ಮ ತಾಲೂಕಲ್ಲಿ ಆಗದೆ ಇರ್ತಕ್ಕಂಥ ಕೆಲಸಗಳನ್ನ KJPL ಮಾಡ್ತಾವ್ರೆ. ಇದೇನಂತ ಇದೇನಾಗುತ್ತೆ, ಕಳ್ಕಾಕರ ಮಾಡ್ತಕ್ಕಂಥ ಕೆಲಸ. ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದೆ, ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ ಜಮೀನಲ್ಲಿ ನಾವೇ ಬೇಲೆ ಹಾಕೊಳ್ಳೋದು ಉತ್ತಮ ಅಂತ ಕಾಣಿಸ್ತದೆ. ಈಗ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು, ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ವರ್ಷ ಕೂಡ ನಡೆದಿದ್ದಲ್ಲ, ಈಗಾಗಲೇ ಮಾತಾಡಿದೀನಿ. ಯಾಕಂದ್ರೆ ಈಗ ಯಾರೋ ಮಾಡೋ ತಪ್ಪಿಗೆ ಪಾಪ ನಮ್ಮ ಕೆಲವರು ಅಧಿಕಾರಿಗಳು ಬಲಿ ಆಗ್ತಾವ್ರೆ. ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಿ ಅವ್ನ್ ಯಾರು ಮಾಡಿದಾನ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಈಗಾಗಲೇ FIR ಮಾಡಿಸಕ್ಕೆ ಕೇಳಿದೀನಿ. FIR ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಥ್ಯಾಂಕ್ ಯು, ಧನ್ಯವಾದ. ಸರ್, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ಆನ್ಲೈನ್ ಅಪ್ಡೇಟ್ ಕೊಟ್ಟಾಗ ಈಗ ಸಪೋಸ್ ಹೇಳ್ತೀನಿ, ಅಬ್ದುಲ್ ಕಲಾಂ ಎಡಿಟ್ ಮಾಡಿ ಕೊಟ್ಟಾಗ ನಾನು ಅಬ್ದುಲ್ ಕಲಾಂ ಅವರ ಇಲ್ಲ ಅಂತ ಹಿಂಗ್ ಗೊತ್ತಾಗ್ತಾ ಇದೆ ಫೋಟೋ ಮಾಡಿಕೊಟ್ಟಾಗ. ಇದು ಏನಾಗ್ತದೆ, ಬರ್ತಾ ಲ್ಯಾಂಡ್ ಬೆಲೆ ಜಾಸ್ತಿ ಆದಷ್ಟು ಕೂಡ ಪೋರ್ಟಂಡಿ ಕೆಲಸ ಜಾಸ್ತಿ ಆಗ್ತಾ ಇದೆ. ಮೊದಲು ಲ್ಯಾಂಡ್ ಬೆಲೆ ಇರ್ಲಿಲ್ಲ, ಏನು ಇರ್ಲಿಲ್ಲ. ಈಗ ಲ್ಯಾಂಡ್ ಬೆಲೆ ಸರ್ವೆ ನಂಬರ್ ಜಾಸ್ತಿ ಆದಷ್ಟು ಕೂಡ ಇದಾಗ್ತಾ ಇದೆ. ಅದನ್ನ ಆದಷ್ಟು ಬೇಗ ಇದನ್ನ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನೇನು ಸಾಚಾ ಅಂತ ನಾನು ಹೇಳ್ತಾ ಇಲ್ಲ. ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಬರೀಬೇಕು. ಖಂಡಿತ ನಾನು DC ಹತ್ರ ಮಾತಾಡಿ ನಾನು ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಆಗಿಲ್ಲ ನೋಡಿ, ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಬಂದಿದ್ದೀನಿ. ಇದನ್ನ ಸರಿ ಮಾಡಿಸ್ಕೊಂಡು ಜವಾಬ್ದಾರಿ ನಂದು. ಇದನ್ನ ನೀವೊಂದು ರಿಕ್ವೆಸ್ಟ್ DD ಕೂಡ ಕಳ್ಸ್ಕೊಡಿ. ಇದನ್ನ ಶಿಫಾರಸ್ ಮಾಡಮ್ಮ. ಆ DD ಶಿಫಾರಸ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಈ ರಿಜಿಸ್ಟರ್ ಕ್ಯಾನ್ಸಲ್ ಆಗ್ಬೇಕು. ಈಗ ಅವ್ನ ಕರೆದು ನೀನೇ ಹೋಗಿ FIR ಮಾಡಬೇಕು.